ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣ್ ಅವರ 64ನೇ ಹುಟ್ಟುಹಬ್ಬವನ್ನ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಗುರುವಾರ ಸಂಭ್ರಮ ಸಡಗರದ ಜೊತೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಊಟಿ ರಸ್ತೆ ತಾಲೂಕು ಕಚೇರಿ ಹಿಂಭಾಗವಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಮೂಲಕ ಜನನಾಯಕನ ಗುಣಗಾನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದ ಡಿಕೆ ಸುರೇಶ್, ಮುದ್ದಹನುಮೇಗೌಡ, ಚಂದ್ರಪ್ಪ, ಶಾಸಕ ಪುಟ್ಟರಂಗಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಗಣೇಶ್ ಪ್ರಸಾದ್, ಅನಿಲ್ ಚಿಕ್ಕಮಾದು, ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಧ್ರುವನಾರಾಯಣ್ ಒಡನಾಡಿಗಳು, ಆಪ್ತರು ಸೇರಿದಂತೆ ಅಭಿಮಾನಿ ಬಳಗದ ಇನ್ನಿತರರು ದಿವಂಗತ ಧ್ರುವನಾರಾಯಣ್ ಅವರ ಗುಣಗಾನ ಮಾಡಿ ಅವರೊಂದಿಗೆ ಕಳೆದ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು. ಇದಕ್ಕೂ ಮುನ್ನ ಬೃಹತ್ ವೇದಿಕೆಯಲ್ಲಿ ಆರ್ ಧ್ರುವನಾರಾಯಣ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಗಣ್ಯರುಗಳು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ತಂದೆ ಧ್ರುವನಾರಾಯಣ್ ಹುಟ್ಟುಹಬ್ಬ ಸ್ಮರಣಾರ್ಥ ಮೈಸೂರು, ಚಾಮರಾಜನಗರ ಜಿಲ್ಲೆಗಳ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಸಲುವಾಗಿ ಉದ್ಯೋಗ ಮೇಳ ಆಯೋಜಿಸಿದ್ದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಆರ್ ಧ್ರುವನಾರಾಯಣ್ ಅವರು ಹಿರಿಯ ಅನುಭವಿ ರಾಜಕಾರಣಿ ಆಗಿದ್ದವರು. ನಮ್ಮ ತಂದೆಯವರಿಗೂ ಅನೇಕ ರಾಜಕೀಯ ಮಾರ್ಗದರ್ಶನ ಮಾಡಿದ್ದಾರೆ. ಮೈಸೂರು, ಚಾಮರಾಜನಗರ ಸೇರಿದಂತೆ ಅನೇಕ ಕಡೆ ಯುವಕರನ್ನ ರಾಜಕೀಯವಾಗಿ ಬೆಳೆಸಿದ್ದಾರೆ. ಜನ ಮೆಚ್ಚಿದ ಇಂತಹ ನಾಯಕ ಇನ್ನಿಲ್ಲ ಅನ್ನೋ ವಿಷಾದ ಒಂದೆಡೆಯಾದ್ರೆ, ಈ ರೀತಿಯ ಹುಟ್ಟುಹಬ್ಬ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಅವರ ತತ್ವ ಸಿದ್ಧಾಂತಗಳು ಜೀವಂತವಾಗಿದೆ ಅಂತ ತಿಳಿಸಿದ್ರು. ರಾಜಕೀಯವಾಗಿ ಕೆಲಸ ಮಾಡಬೇಕು, ಕೆಲಸ ಅವರು ನೋಡಿ ನಾವು ಕಲಿಬೇಕು. ಸೊ ಹಾಗಾಗಿ ಅವರು ಎಲ್ಲರೂ ಕೂಡ ಹೊಸದಾಗಿ ರಾಜಕೀಯ ಮಾಡಬೇಕು ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಕೂತಿದ್ದಾರೆ, ಅವ್ರ ಕೈಯಲ್ಲಿ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ರಾಜಕೀಯ ಮಾಡೋದು ಸಾಧ್ಯ ಆಗ್ತಿಲ್ಲ. ರಾಜಕಾರಣಿಗಳು ಅಂಥ ಒಳ್ಳೆ ರಾಜಕಾರಣಿ. ಮತ್ತೆ ಅಷ್ಟೇ ಇಲ್ಲ, ಜನರ ಬಗ್ಗೆ ಅಪಾರವಾದ ಕಾಳಜಿ ಇರ್ತಾರೆ. ಅದರಲ್ಲೂ ಯಾರು ಶೋಷಿತರಿರ್ತಾರೆ, ಗಮನಿತರಿರ್ತಾರೆ, ಅದು ಯಾವುದೇ ಜಾತಿಯವರಾಗಿ ಹಿಡಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಪ್ಪರು ಬೆಟ್ಟವರು ಇರ್ಬೋದು, ಅವರೆಲ್ಲರ ಪರವಾಗಿ ಕಥೆಗೆ ಕೆಲಸ ಮಾಡ್ತಿದ್ರು ಧ್ರುವನಾರಾಯಣ್. ಮತ್ತೆ ಮುಂದುವರೆದ ಜನಾಂಗಗಳು ಕೂಡ ಯಾರು ಜನಪರವಾಗಿ ಕಾಳಜಿ ಇರುತ್ತೆ, ಯಾರು ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ, ಅವರ ಮೇಲೆ ಕೆಲಸ ಮಾಡಿದ್ರು. ಮತ್ತೆ ಒಂದು ರೀತಿ ಅಜಾಮಿಷತೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಬಗ್ಗೆ ಒಳ್ಳೆ ಮಾತುಗಳಿಗೂ ಕೂಡ ಯಾರು ಒಬ್ಬರಾದ್ರೂ ಮಾತಾಡೋದನ್ನ ನಾನು ನೋಡಲಿಲ್ಲ. ತಂದೆಯವರಿಗೂ ಕೂಡ ಅವ್ರಿಗೆ ಬಹಳ ಅಭಿವೃದ್ಧಿವಾದ ಸಂಪ್ರದಾಯ ಇತ್ತು. ತಂದೆಯವರು ಇನ್ನೊಂದು ಸರಿ ರಾಜಕೀಯ ಸಲಹೆಗಳನ್ನ ದಿವ್ಯ ರಾಜಕೀಯ ಬಂದಾಗ ಅವ್ರನ್ನ ಕೇಳ್ತಾ ಇದ್ರು, ಸಲಹೆಗಳನ್ನ ಕೇಳ್ತಾ ಇದ್ರು. ಅವ್ರಿಗೆ ಹೇಳಿದಂತ ಮಾತಿಗೆ ಕೊಟ್ಟಂತ ಸಲಹೆಗೆ ಬಹಳವಾಗಿ ಅವರು ಬೆಲೆ ಕೊಡ್ತಾ ಇದ್ರು. ಅದನ್ನ ಕೇಳಿ ಅದನ್ನ ನಡೀತಾ ಇದ್ರು. ಸೊ ಹಾಗಾಗಿ ಧ್ರುವನಾರಾಯಣ್ ಅವರು ಇದ್ದಿದ್ದು ನಮಗೆ ಬಹಳ ದೊಡ್ಡ ರಾಷ್ಟ್ರೀಯ ಶಕ್ತಿ. ಅವ್ರು ಹೋದ್ಮೇಲೆ ನಷ್ಟ ಆಗಿದೆ. ಅವರು ರೀಪ್ಲೇಸ್ ಮಾಡೋದು ಬಹಳ ಕಮ್ಮಿ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಿವಂಗತ ಆರ್ ಧ್ರುವನಾರಾಯಣ್ ಅವರ ಒಡನಾಡಿ ಹಾಗೂ ಮಾಜಿ ಸಂಸದರಾದ ಡಿಕೆ ಸುರೇಶ್ ಮಾತನಾಡಿ, ಆರ್ ಧ್ರುವನಾರಾಯಣ್ ಅವರ ಜನಸೇವೆ ಬಗ್ಗೆ ಎಷ್ಟು ಮಾತನಾಡಿದ್ರು ಸಾಲದು. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕೊಟ್ಟ ಸೇವೆ ಅಪಾರ ಮತ್ತು ಅನನ್ಯ. ಅವರು ನಮ್ಮೊಂದಿಗಿದ್ದರೆ ಇವತ್ತು ಸಚಿವ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗುತ್ತಿದ್ರು. ದುರದೃಷ್ಟವಶಾತ್ ನಮ್ಮನ್ನ ಅಗಲಿದ್ದಾರೆ. ಆದರೆ ದರ್ಶನ್ ಧ್ರುವನಾರಾಯಣ್ ಅವರ ಮೂಲಕ ನಾವು ಆರ್ ಧ್ರುವನಾರಾಯಣ್ ಅವರನ್ನ ಕಾಣ್ತಾ ಇದ್ದೇವೆ. ಧ್ರುವನಾರಾಯಣ್ ಅವರ ದಾರಿಯಲ್ಲೇ ದರ್ಶನ್ ಕೂಡ ಸಾಕ್ತಾ ಇದ್ದು ಮುಂದೆ ಉತ್ತಮ ರಾಜಕೀಯ ಭವಿಷ್ಯವಿದೆ ಅಂತ ತಿಳಿಸಿದ್ರು. ಇನ್ನು ಉದ್ಯೋಗ ಮೇಳಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿನಿಯರಿಗೆ ಕೆಲವೊಂದು ಕಿವಿ ಮಾತು ಹೇಳಿದ ಅವರು, ಮೊಬೈಲ್ ರೀಲ್ಸ್ ಚಟದಿಂದ ಯುವ ಪೀಳಿಗೆ ದೂರ ಇರಬೇಕು. ಹೊರ ರಾಜ್ಯದಿಂದ ಬಂದು ಜನ ಇಲ್ಲಿ ಕೆಲಸ ಮಾಡ್ತಾರೆ, ಆದರೆ ಇಲ್ಲಿನ ಯುವ ಜನತೆ ಅದೇ ಕೆಲಸ ಬೇಕು, ಇದೇ ಕೆಲಸ ಬೇಕು ಅಂತ ಅವಕಾಶ ಕಳೆದುಕೊಳ್ಳುತ್ತಿದ್ದಾರೆ. ಸಾವಿರಾರು ಸಂಖ್ಯೆಯ ಹುದ್ದೆಗಳು ಖಾಲಿ ಇವೆ. ಕೆಲಸ ಮಾಡುವ ಮನೋಭಾವ ಬೆಳೆಸಿಕೊಂಡ್ರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುತ್ತೆ. ಆದರೆ ಎಲ್ಲರಿಗೂ ಆಯಾಸವಿಲ್ಲದ ಆರಾಮಾದ ಕೆಲಸ ಬೇಕು ಅನ್ನೋದು ವ್ಯವಸ್ಥೆಯ ದೊಡ್ಡ ಸಮಸ್ಯೆಯಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿ ನಂಜನಗೂಡು ರಸಬಾಳೆ ಮತ್ತು ನಂದಿನಿ ಉತ್ಪನ್ನಗಳ ಬ್ರ್ಯಾಂಡ್ ಕಾಪಾಡುವಂತೆ ಮನವಿ ಮಾಡಿಕೊಂಡ್ರು. ಯಾರು ತಂದೆ ತಾಯಂದಿರು ಗ್ರಾಜ್ಯುಯೇಟ್ಸ್ ಅಲ್ಲ, ಗ್ರಾಜ್ಯುಯೇಟ್ಗಳಲ್ಲ. ಅವ್ರಿಗೇನಪ್ಪ ಒಂದೇ ಒಂದು ಆಸೆ ಅಂತ ಹೇಳಿದ್ರೆ, ನನ್ನ ಮಗ ಗ್ರಾಜ್ಯುಯೇಟ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಲಾಯರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಯಾವ್ದೋ MBA ಅಂತ MBA ಮಾಡ್ಬೇಕು. ಕೆಲವರು ನನ್ನ ಮಗ ITI ಮಾಡಿದ್ರೆ ಸಾಕು. ಅಯ್ಯೋ ನನ್ನ ಕೈ ಓದ್ಬೇಕಾಗಿದ್ದು SLC ಮಾತ್ರ, ನನ್ನ ಮಗ PUC ಮಾತ್ರ ಓದ್ತಾ,
ಇಂತಹ ಪ್ರಕರಣಗಳನ್ನು ಕೂಡ ಇಂಥ ವಿಚಾರಗಳನ್ನು ಕೂಡ ನಾವು ಬಹಳ ಹತ್ತಿರದಿಂದ ನೋಡಿದ್ದೇವೆ. ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಉದ್ಯೋಗಗಳು ನಿಮಗೆ ಸಿಗ್ತದೆ. ಯಾರು ಸಿಗ್ತದೆ ಅಂತ ಹೇಳಿದ್ರೆ, ಯಾರು ಶ್ರಮವನ್ನ ವಹಿಸ್ತೀರಿ, ಶ್ರಮವನ್ನ ಹಾಕ್ತೀವಿ, ಕಷ್ಟಪಡ್ತೇವೆ, ಗುರಿಯನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ಲಿಕ್ಕೆ, ನಾನು ಉದ್ಯೋಗಕ್ಕೋಸ್ಕರನೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪಣ ತೊಟ್ಟು ಓದ್ತಾರೋ ಅವರಿಗೆ ಖಂಡಿತ ಉದ್ಯೋಗ ಸಿಗ್ತದೆ. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ನಾನು ಡಾಕ್ಟರ್ ಓದಿದ್ದೀನಿ, ನಾನು MA ಮಾಡಿದ್ದೀನಿ, MSc ಮಾಡಿದ್ದೀನಿ, MEd ಮಾಡಿದ್ದೀನಿ, ನಾನು ಲಾ ಮಾಡಿದ್ದೀನಿ. ಲಾ ಮಾಡೋದು ಕಾಯ್ತಾ ಇರ್ತಾನೆ ನಾನು ಲಾಯರ್ ಆಗ್ಬೇಕು ಅಂತ. ಅವ್ರು ಲಾಯರ್ ಆಗಲ್ಲ, ಅವ್ರ ಅಪ್ಪ ಅಮ್ಮನ ಆಸೆ ಈಡೇರಲ್ಲ. ಈ ಇಂಜಿನಿಯರಿಂಗ್ ಮಾಡಿರ್ತಾನೆ ಮೆಕ್ಯಾನಿಕಲ್ ಅಲ್ಲಿ, ಆ ಮೆಕ್ಯಾನಿಕಲ್ ಇಂಜಿನಿಯರೇ ಬೇಕು ಅವನಿಗೆ. ಅದು ಎಲ್ಲಿ ಬೇಕು? ನಂಜನಗೂಡಲ್ಲೇ ಬೇಕು, ಇಲ್ಲ ಮೈಸೂರಲ್ಲಿ ಬೇಕು. ಬೇರೆ ಭೂಮಿಗಳು ಬರೋದ ನಂಜನಗೂಡು ಬಾಳೆ. ಆ ಬ್ರ್ಯಾಂಡ್ ಇಟ್ಕೊಂಡು ನೀವು ಮಾಡಿದ್ರೆ ಸಾಕು. ಆ ಬ್ರ್ಯಾಂಡ್ ಇದೆಯಲ್ಲ, ಆ ಬ್ರ್ಯಾಂಡ್ ನಂಜನಗೂಡು ಬಾಳೆನ ಇಡೀ ದೇಶದಲ್ಲಿ ಎಲ್ಲೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದ್ರಲ್ಲಿ ಬೆಳಿಬೇಕು ಅಂತಂದ್ರೆ ನಂಜನಗೂಡು ಭೂಮಿನಲ್ಲೇ ಬೆಳಿಬೇಕು, ಬೇರೆ ಎಲ್ಲೂ ಬೆಳಿಲಿಕ್ಕಾಗಲಿಲ್ಲ. ಅದು ನಂಜನಗೂಡು ಹಾಕಿರುವ ಕೊಟ್ಟಿದ್ದಾರೆ. ನಂದಿನಿ ಮೈಸೂರು ಪಾಕ್ ಸಿಗುತ್ತೆ, ನಂದಿನಿ ಕುಂದ ಸಿಗುತ್ತೆ, ನಂದಿನಿ ಪೇಡ ಸಿಗುತ್ತೆ, ನಂದಿನಿ ಕೋಡುಬಳೆ ಸಿಗುತ್ತೆ, ನಂದಿನಿ ಚಕ್ಲಿ ಸಿಗುತ್ತೆ, ನಂದಿನಿ ಮಿಕ್ಸರ್ ಸಿಗುತ್ತೆ, ನಂದಿನಿ ಪನ್ನೀರ್ ಸಿಗುತ್ತೆ, ನಂದಿನಿ ಚೀಸ್ ಸಿಗುತ್ತೆ. ನೀವು ಪಿಜ್ಜಾ ತಿಂತೀರಲ್ಲ, ಪಿಜ್ಜಾಗೆ ಎಲ್ರಿಗೂ ಹೇಳಿ, ನಿಮ್ಗೆಲ್ಲ ನಂದಿನಿ ಇಲ್ಲಿರೋದೆಲ್ಲ ಅಂಗಡಿಗಳಿಗೆ ಹೇಳಿ ನಂದಿನಿ ಪಿಜ್ಜಾನೇ ಬಳಸಿ, ನಂದಿನಿ ಚೀಸ್ ಅನ್ನೇ ಬಳಸಿ ಅಂತ ಹೇಳಿ, ನಂದಿನಿ ಐಸ್ ಕ್ರೀಮ್ ಅನ್ನ ಬಳಸಿ ಅಂತ ಹೇಳಿ. ನಿಮ್ ಮದುವೆ ಮಾಡಿಕೊಂಡ್ರೆ ಮನೆಯಲ್ಲಿ ಏನೇ ಶುಭ ಕಾರ್ಯಗಳು ಮಾಡಿದ್ರು ಕೂಡ ತಾವೆಲ್ಲರೂ ಕೂಡ ನಂದಿನಿಯನ್ನ ಬೆಳೆಸಿ ಅಂತ. ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ನಂದಿನಿಯನ್ನ ಬೆಂಬಲಿಸುತ್ತೆ ಆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ 1,28,00,000 ರೈತ ಕುಟುಂಬಗಳಿಗೆ ನೀವು. ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ತಂದೆಯವರ ಸ್ಮರಣಾರ್ಥ ಆಯೋಜಿಸಿದ್ದ ಉದ್ಯೋಗ ಮೇಳ ಯಶಸ್ವಿಯಾಗಿದೆ. ಹಿರಿಯ ನಾಯಕರುಗಳು, ತಂದೆಯ ಒಡನಾಡಿಗಳು, ಆಪ್ತರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಸಾಧ್ಯವಾಗಿದೆ. ಅದರಿಂದ ನಾನು ಮೊದಲನೇದಾಗಿ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಈ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ನಂಜನಗೂಡು ಪಟ್ಟಣ ಹಾಗೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಹಾಗೆ ಅಕ್ಕಪಕ್ಕದ ತಾಲೂಕು, ಇಲ್ಲಿನ ವಿದ್ಯಾರ್ಥಿನಿಯರು, ಯುವತಿಯರಿಗೆ ನಾವು ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಅವರು ಪಡೆದಂತಹ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ತನಕ ಸುಮಾರು 97 ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಕಳೆದ ಬಾರಿ ಭಾಗವಹಿಸಿತ್ತು. ಈ ಬಾರಿ ಕೂಡ 90ಕ್ಕೂ ಅಧಿಕ ಕಂಪನಿಗಳು ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದೆ. ಕಳೆದ ಬಾರಿ ಕೂಡ ನಮಗೆ ಅತಿ ಹೆಚ್ಚು ರಿಜಿಸ್ಟ್ರೇಷನ್ಸ್ ಆಗಿತ್ತು. ಈ ಬಾರಿ ಕೂಡ ಸುಮಾರು 800 ಹೆಚ್ಚು ರಿಜಿಸ್ಟ್ರೇಷನ್ಸ್ ನಮ್ಮ ಉದ್ಯೋಗ ಮೇಳದಲ್ಲಿ ಆಗಿರುವಂಥದ್ದು. ಇವತ್ತು ತಾವೆಲ್ಲರೂ ಕೂಡ ನೋಡಿದ್ರಿ, ಸುಮಾರು 38 ಜನಕ್ಕೆ ಈ ಸ್ಥಳದಲ್ಲೇ ಆಫರ್ ಲೆಟರ್ ಕೂಡ ಕೊಟ್ಟಿದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರ. ಸಾಂಕೇತಿಕವಾಗಿ ಇವತ್ತು ವೇದಿಕೆ ಮೇಲೆ ಸುಮಾರು 10 ಜನ ವಿದ್ಯಾರ್ಥಿ ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಸಂಸದರಾದ ಮುದ್ದಹನುಮೇಗೌಡ, ಚಂದ್ರಪ್ಪ, ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಗಣೇಶ್ ಪ್ರಸಾದ್, ಅನಿಲ್ ಚಿಕ್ಕಮಾದು ಸಹ ಮಾತನಾಡಿ, ಧ್ರುವನಾರಾಯಣ್ ಅವರಿಗೆ ಧ್ರುವನಾರಾಯಣ್ ಅವರೇ ಸಾಟಿ. ಅವರಿಂದ ರಾಜಕೀಯವಾಗಿ ನಾವು ಕೂಡ ಅನೇಕ ಮಾರ್ಗದರ್ಶನ ಪಡೆದಿದ್ದೇವೆ. ಇವರ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಖುಷಿಯಾಗಿದೆ ಅಂತ ಧ್ರುವನಾರಾಯಣ್ ಅವರೊಂದಿಗಿನ ಹಳೆ ನೆನಪುಗಳನ್ನ ಮೆಲುಕು ಹಾಕಿ ಉದ್ಯೋಗ ಮೇಳ ಆಯೋಜಿಸಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಹಳ ರಾಜಕೀಯದಲ್ಲಿ 61 ವರ್ಷ 62 ವರ್ಷ ಅಂತಂದ್ರೆ ಏನೇನು ಅಲ್ಲ. ಬಹಳಷ್ಟು ಜನ, ನಾನು 94ನೇ ಇಸ್ವಿನಲ್ಲಿ ಮೊದಲನೇ ಸರಿ MLA ಆದಾಗ ಶಾಮೂರ್ ಶಿವಶಂಕರಪ್ಪನವ್ರು ಇವತ್ತು ಇಲ್ಲಿ MLA ಇದಾರಲ್ಲ, ಅವ್ರು ಅವಾಗ ಫಸ್ಟ್ ಟೈಮ್ MLA ನಮ್ಮ ಜೊತೆನಲ್ಲೇ. ಅವ್ರು ಅವಾಗ 66 ವರ್ಷ ಆಗೋಗಿತ್ತು. ಅವ್ರಿಗೆ
66 ವರ್ಷಕ್ಕೆ ಅವ್ರು ಮೊದಲನೇ ಸರಿ ಮೇಲೆ ಆದ್ರು ಶಾಮೂರ್ ಶಿವಶಂಕರ್ ಅಂತವ್ರು ಇವತ್ತು ಕೂಡ ಆರೋಗ್ಯವಾಗಿದ್ದಾರೆ. ಆದ್ರೆ ಧ್ರುವನಾರಾಯಣರು 61-62ನೇ ವರ್ಷಕ್ಕೆ ಶಾಸಕರಾಗಿ, ಅತ್ಯಂತ ಕ್ರಿಯಾಶೀಲ ಶಾಸಕರಾಗಿ, ಅತ್ಯಂತ ಕ್ರಿಯಾಶೀಲ ಸಂಸದರಾಗಿ, ಇವತ್ತು ಜನರಾಗಿ ಅವರು ನಮ್ಮನ್ನು ಆಗಲಿದ್ದಾರೆ. ಬಹಳ ನೋವಿನ ಸಂಗತಿ. ಅವರು ಸಮಾಜಗಳ ಬಗ್ಗೆ, ಎಲ್ಲ ಸಮಾಜಗಳ ಬಗ್ಗೆ ಇಟ್ಟುಕೊಂಡಂತಹ ಪ್ರೀತಿ, ವಿಶ್ವಾಸ, ಬದ್ಧತೆ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಯಾಕಂದ್ರೆ ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅವರು ಸುಮಾರು 30 ವರ್ಷದ ಗೆಳೆಯ ನನಗೆ. ಯೂನಿವರ್ಸಿಟಿಯಲ್ಲಿ ಓದಂತ ಸಂದರ್ಭದಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರ ಸಂದರ್ಭದಲ್ಲಿ ಅವರಿಗೂ ನನಗೂ ಬಾಲ್ಯದ ಗೆಳೆತನ, 30 ವರ್ಷದ ಗೆಳೆತನ. ಆದರೆ ಅಷ್ಟೊಂದು ಸರಳ ಸಂಪನ್ನ ವ್ಯಕ್ತಿಯನ್ನ ನಾನು ಇನ್ನೊಬ್ಬರ ಇದರಲ್ಲಿ ಕಾಣಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಅವರಿಗೆ ಅಷ್ಟೊಂದು ಒಳ್ಳೆ ಗುಣ, ಸರಳತೆ, ಸತ್ಯತೆ, ಬದ್ಧತೆಯನ್ನು ನೋಡಿ ಭಗವಂತ ಅವರನ್ನು ಬೇಗ ಅವರ ಆಸ್ಥಾನಕ್ಕೆ ಕರೆದುಕೊಂಡು ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೆಯವರು ಬಹಳ ದಿವಸ ಇರೋದಿಲ್ಲ, ಒಳ್ಳೆಯವರು ಬಹಳ ದಿವಸ ಇರೋದಿಲ್ಲ ಅನ್ನುವಂಥ ಮಾತಿನ ಪ್ರಧಾನ ಗಟ್ಟಿ ಅವ್ರ ಕಡೆಗೆ ಎಲ್ಲ ಎಲ್ಲ ಕೆಲಸಗಳು ಬರ್ತಾ ಅಂತ ಹೇಳಿದ್ರು. ಅವ್ರನ್ನ ಹಿಡ್ಕೊಂಡು ಕೊನೆ ಮುಂದೆ ಅವತ್ತು ಅಲ್ಲಿ ಗೆದ್ದು ನನ್ನ ಜೊತೆಯಲ್ಲೇ ವಿಧಾನಸಭೆಯಲ್ಲಿ ಜೊತೆ ಕೂಡಿ ಕೆಲಸವನ್ನು ಮಾಡ್ಕೊಂಡು ಬಂದು ಆವಾಗ ಲೋಕಸಭಾ ಚುನಾವಣೆ ಪ್ರಾರಂಭ ಆಯಿತು. ಆಗ ನಾನು ನನಗೆ ಕೂತ್ಕೊಂಡು ಮಾತಾಡಿದೆ, ಯಾರನ್ನ ಹಾಕಿಕೊಳ್ಳಿ, ನಾವು ಗೆಲ್ಲಕ್ಕೆ ಸಾಧ್ಯ. ಇವತ್ತು ನಮ್ಮ ಬೇರೆ ಕೃಷ್ಣಮೂರ್ತಿಗಳಲ್ಲಿ ಪಾಪ ಬೇರೆ ಇದೆ, ನೀವು ಸೋಲಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ನಾವು ಕೂತು ಮಾತಾಡೋದು. ನರೇಂದ್ರಲ್ಲ ದ್ರೋಹಕ್ಕೆ ಕೊಡೋದು ಅಂತ ನಾನಂದ್ರೆ ಒಪ್ಪಿನ ಒಪ್ಪಲಪ್ಪ ಹೇಳಿದ್ವ, ಏನು ಲೋಕಸಭೆಗೆ ನಿಂತ್ಕೊಂಡು ನಾವು ನಿಮ್ಗೆ ಗೆಲ್ಲಕ್ಕೆ ಅವಕಾಶ ಇದೆ. ನನ್ನ ಹೆಸರು ಕೂಡ ಸುಖಿರಾಗಿ ಸೇರ್ತಾರೆ. ಮಾನ್ಯ ಧ್ರುವನಾರಾಯಣ ಅವರು ನಮ್ಮ 2 ವರ್ಷ ಮೊದಲು ಈಗ 3ನೇ ವರ್ಷ ಮುಗಿಸಿದೆ. ಆದರೆ ಅವರ ನೆನಪು ಸದಾ ಯಾವಾಗಲೂ ದಿನನಿತ್ಯ ಇರ್ತದೆ. ಯಾಕಂದ್ರೆ ವಿಶೇಷವಾಗಿ ನನಗೆ ನಮ್ಮ ಗುಂಡ್ಲುಪೇಟೆಯಲ್ಲಿ 2018ರಲ್ಲಿ ನಮ್ಮ ತಾಯಿ ಸೋತ್ ನಂತರ ಅಂತರವಾಗಿ ನನಗೆ ಮಾರ್ಗದರ್ಶನ ನೀಡ್ತಾ ಪಕ್ಷದ ಹೆಂಗ್ ಮಾಡಬೇಕು, ಪಕ್ಷದ ಕಾರ್ಯಚಟುವಟಿಕೆ ಹೆಂಗಿರ್ತದೆ ಅಂತ ಹೇಳಿ, ಜೊತೆಗೆ ಅವರು ಎಂಪಿಯಾಗಿದ್ರು ಕೂಡ ನಾನು ಅವರಿಂದ ವಿಶ್ವನಾಗಿದ್ರು ಕೂಡ ನನಗೆ ಸ್ನೇಹಿತರ ತರ ಮಾರ್ಗದರ್ಶನ ನೀಡಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲೇ ನಾನು ನಮ್ಮ ಗುಂಡ್ಲುಪೇಟೆಯಲ್ಲಿ ಪಕ್ಷ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿದೆ. ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಳ್ಕೊಂಡಿರ್ತಕ್ಕಂಥದ್ದು ನೋವಾಗ್ತದೆ. ಇವತ್ತಿದ್ದಿದ್ರೆ ನಮ್ಗೆಲ್ರಿಗೂ ಕೂಡ ವೇದಿಕೆ ಮೇಲೆ ಕೂತಿರೋರೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ಇರ್ತಿತ್ತು ಅಂತ ಈ ಸಂದರ್ಭದಲ್ಲಿ ಬಹಳ ಮಂದಾಳದ ಮಾತನಾಡ ತಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಅದೇ ರೀತಿ ವಿಶೇಷವಾಗಿ ನಮ್ಮ ಹೆಗಡದ ಕೋಟೆ ತಾಲೂಕು ಕಂಡ್ರೆ ಬಹಳ ಪ್ರೀತಿ ವಿಶ್ವಾಸವನ್ನ ಧ್ರುವನಾರಾಯಣ ಸಾಹೇಬರು ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲೇ ಹೋದ್ರೂ ಸಹ ಬೆಳಗ್ಗೆಯಿಂದ ಪ್ರವಾಸ ಮಾಡಿದ್ರು ಸಹ ಕೊನೆಗೆ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಆಯ್ಕೆಯಾದ ಕೆಲವು ಯುವಕ ಯುವತಿಯರಿಗೆ ಗಣ್ಯರುಗಳಿಂದ ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ನರೇಂದ್ರ, ಕಳಲೆ ಕೇಶವಮೂರ್ತಿ, ನಗರಸಭೆ ಅಧ್ಯಕ್ಷ ಶ್ರೀಕಂಠ, ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಕಾವೇರಪ್ಪ, ಶ್ರೀಕಂಠ, ಯುವ ಕಾಂಗ್ರೆಸ್ ಅಧ್ಯಕ್ಷ ಕರಳ್ಪುರ ವಿಜಯ್ ಕುಮಾರ್ ಸೇರಿದಂತೆ ನಗರಸಭೆ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಆರ್ ಧ್ರುವನಾರಾಯಣ ಆಪ್ತರು ಮತ್ತು ಅಭಿಮಾನಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು.